ಕೆಲವು ಪುರಾಣಗಳಲ್ಲಿ ಹೆಂಗಸರು ಶಬ್ದ ಮಾಡಬಾರದು ಎಂದು ಉಲ್ಲೇಖ ಇದೆ, ಆದರೆ ಅದು ಕಾಲಕಾಲಕ್ಕೆ ಮಾರ್ಪಟ್ಟಿದೆ. ಹೆಂಗಸರಿಗೆ ಮಾಸಿಕ ಧರ್ಮದ ಕಾರಣ ಅವರು ಶುದ್ಧವಲ್ಲ ಎಂಬ ತಪ್ಪು ಕಲ್ಪನೆ ಇದೆ. ಶಬ್ದದ ಪವಿತ್ರತೆಯ ಹಿನ್ನೆಲೆಯಲ್ಲಿ ಹೆಂಗಸರು ದೂರ ಇರಬೇಕು ಎಂಬ ಅರ್ಧಸತ್ಯಗಳಿಂದ ಅಂಧ ನಂಬಿಕೆ ಹುಟ್ಟಿದೆ. ಹೆಂಗಸರು ಘಂಟೆ ಬಾರಿಸಿದರೆ ದೇವತೆ ಅಸಮಾಧಾನವಾಗುತ್ತಾರೆ ಎನ್ನುವ ಭ್ರಾಂತಿ ಇದೆ. ಇತ್ತೀಚೆಗೆ ಮಾತ್ರ ಹೆಂಗಸರಿಗೆ ದೇವಾಲಯ ಪ್ರವೇಶ ಸಿಗಿತು. ಈ ನಿಯಮಗಳು ಹಿಂದಿನ ಕಾಲದ ಅವಶೇಷಗಳು. ವೇದಗಳಲ್ಲಿ ಹೆಂಗಸರು ಘಂಟೆ ತಟ್ಟಬಾರದು ಎಂದು ಎಲ್ಲಿಯೂ ಹೇಳಿಲ್ಲ. ಕೆಲವರು ಅಧಿಕಾರವನ್ನು ಉಳಿಸಿಕೊಳ್ಳಲು ಇಂಥ ನಂಬಿಕೆಗಳನ್ನು ಬೆಳೆಸಿದರು. ಪುರುಷ ಪ್ರಧಾನ ಸಮಾಜದ ಪರಿಣಾಮವಾಗಿ ಹೆಂಗಸರು ದೇವಾಲಯದ ಕಾರ್ಯಗಳಿಂದ ದೂರವಿರಬೇಕೆನ್ನುವ ಒತ್ತಾಯವಿತ್ತು. ಮಹಿಳೆಯ ಶಕ್ತಿ ನಿಗ್ರಹಿಸಲು ಆಕೆಯ ಧ್ವನಿಯನ್ನು ಅಡಗಿಸುವ ಇಚ್ಛೆ ಇತ್ತು. ಭಕ್ತಿಗೆ ಪುರುಷ ಅಥವಾ ಮಹಿಳೆ ಎಂಬ ಭೇದವಿಲ್ಲ, ಎಲ್ಲರಿಗೂ ಸಮಾನ. ಹೆಂಗಸರು ಘಂಟೆ ಬಾರಿಸಿದರೆ ಶಾಪ ಬರಲಿದೆ ಎಂಬ ಕಳ್ಳ ನಂಬಿಕೆ ಇದೆ. ಹೆಂಗಸರಿಗೆ ಸಮಯ ಕಾಲದ ನಿಯಮ ಹೇರುವ ನುಡಿಮುತ್ತಾಗಿ ಇದು ರೂಪುಗೊಂಡಿದೆ. ಮಹಿಳೆಯ ಶಕ್ತಿಯನ್ನು ಶಂಕಿಸಿ ಬೆಳೆದ ತಪ್ಪು ನಿಯಮ. ದೇವತೆಗಳೇ ಸ್ತ್ರೀಶಕ್ತಿಯ ರೂಪ, ಅವರು ಮಹಿಳೆಯ ಘಂಟೆ ಶಬ್ದದಿಂದ ಹೇಗೆ ಕೋಪಗೊಳ್ಳುತ್ತಾರೆ. ಕೆಲವೊಮ್ಮೆ ಘಂಟೆ ಶಬ್ದ ಪಿತೃಗಳಿಗೆ ನಷ್ಟ ತರಬಹುದು ಎಂಬ ನಂಬಿಕೆ ಶಾಸ್ತ್ರಾಧಾರವಿಲ್ಲ. ಧಾರ್ಮಿಕ ಶಾಸ್ತ್ರಗಳಲ್ಲಿ ಪುರುಷರಿಗೆ ಮಾತ್ರ ಪ್ರವೇಶವಿತ್ತು, ಅರ್ಥಶಾಸ್ತ್ರದಿಂದ ಮಹಿಳೆ ದೂರವಾಯಿತು. ಇಲ್ಲದ ನಿಯಮವನ್ನು ಪರಂಪರೆಯೆಂದು ಬೆಳೆಸಿದ ದೋಷ. ಮಹಿಳೆಯರ ಧಾರ್ಮಿಕ ಪಾತ್ರವನ್ನು ನಿಯಂತ್ರಿಸಲು ರೂಪುಗೊಂಡ ಮಾದರಿಗಳು. ಹೆಂಗಸರ ಧ್ವನಿ ಪವಿತ್ರವಲ್ಲ ಎಂಬ ತಪ್ಪು ನಂಬಿಕೆ. ಹೆಂಗಸರು ಶ್ರದ್ಧೆ ಇಟ್ಟರೂ ಅವರ ಧ್ವನಿ ಅರ್ಹವಲ್ಲ ಎಂಬ ಭ್ರಮೆ. ದೇವಿಯನ್ನೇ ಗೌರವಿಸುತ್ತೇವೆ, ಆದರೆ ಅವಳ ಧ್ವನಿಗೆ ತಡೆ ಇಡುತ್ತೇವೆ ಎಂಬುದು ತಾರ್ಕಿಕವಲ್ಲ. ಗಂಟೆಯ ಶಬ್ದ ಶರೀರ ಹಾಗೂ ಮನಸ್ಸಿಗೆ ಉತ್ತಮ ಪ್ರಭಾವವನ್ನೇ ಬೀರುತ್ತದೆ, ಇದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಇಂದಿನ ಕಾಲದಲ್ಲಿ ಹೆಚ್ಚು ದೇವಾಲಯಗಳಲ್ಲಿ ಈ ನಿಯಮ ಅನುಸರಿಸುವುದಿಲ್ಲ. ಹೊಸ ಪ್ರಜ್ಞಾವಂತ ದೇವಾಲಯಗಳಲ್ಲಿ ಎಲ್ಲರೂ ಘಂಟೆ ತಟ್ಟುತ್ತಾರೆ. ಅಂತಹ ನಿಯಮಗಳ ಬೆನ್ನುಹತ್ತುವುದು ಧರ್ಮವಲ್ಲ, ಅಂಧ ನಂಬಿಕೆ. ಧರ್ಮ ಶಾಂತಿ ನೀಡಬೇಕಾಗಿದ್ದು ಭಯವಲ್ಲ.